ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ತರಕಾರಿ ಇಲ್ಲದೇ ಟೊಮೊಟೊ ಬೇಳೆಬಾತ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಏನೇನು ಬೇಕು ಅಂತ ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ. ಹಾಗೆಯೇ 2 ಗ್ಲಾಸ್ ಅಕ್ಕಿ, 3/4 ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ, ತೊಗರಿ ಬೇಳೆ. ಈಗ ಚೆನ್ನಾಗಿ ವಾಶ್ ಮಾಡಿ 5 ಗ್ಲಾಸ್ ವಾಟರ್ ಹಾಕ್ಕೊತಾಯಿದ್ದೀನಿ. 5 ಗ್ಲಾಸ್ ನೀರಿಗೆ ಬೇಕಾದ್ರೆ ಇನ್ನೂ 1 ಗ್ಲಾಸ್ ನೀರು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೋಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 3 ವಿಷಿಲ್ ಇಲ್ಲಾಂದರೆ 4 ವಿಷಿಲ್ ಕೂಗಿಸ್ಕೋಬೇಕು. ಸ್ವಲ್ಪ ಮುದ್ದೆ ಥರ ಆದರೂ ಪರವಾಗಿಲ್ಲ. ನಾನು ರೇಷನ್ ಅಕ್ಕಿನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ರೇಷನ್ ಅಕ್ಕಿ ಇಲ್ಲಾಂದರೆ ಸಣ್ಣಕ್ಕಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಏನೂ ತರಕಾರಿ ಎಲ್ಲ ಏನೂ ಹಾಕ್ತಿಲ್ಲ, ಸಿಂಪಲಾಗೇ ಮಾಡ್ತಾಯಿದ್ದೀನಿ. ಸೊ ಒಂದೊಂದು ಸರಿ ಮನೇಲಿ ತರಕಾರಿ ಇರಲ್ವಲ್ಲ, ಸೊ ಬೇಗ ಮಾಡಬೇಕಾಗುತ್ತೆ ಒಂದು ಅಡುಗೆನ. ಸೊ ಇದು ಕ್ವಿಕ್ಕಾಗಿ ಮಾಡ್ಬೋದು. ನೋಡಿ 3 ಕೂಗಿಸ್ಕೊಂಡಿದ್ದೀನಿ. ಸ್ವಲ್ಪ ಮುದ್ದೆ ಥರ ಆಗಿದೆ, ನೀರಿಲ್ಲ ಅದರಲ್ಲಿ, ಸ್ವಲ್ಪ ಡ್ರೈ ಥರ ಇದೆ, ಪರವಾಗಿಲ್ಲ. ಆದ್ರೂ ಈಗ ಒಗ್ಗರಣೆ ಹಾಕ್ತೀವಲ್ಲ, ಅದಕ್ಕೆ ನೀರು ಹಾಕ್ಕೊಂಡ್ರೆ ಆಗುತ್ತೆ. ಸೊ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಬೇರೆ ಕುಕ್ಕರಲ್ಲಿ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಬೇಕಾದ್ರೆ ಹಾಕ್ಕೋಬೋದು, ನಾನು ಹಾಕ್ಕೊಂಡಿಲ್ಲ. ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನು ಎಣ್ಣೆ 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕ್ಕೊಂಡೆ ಸ್ವಲ್ಪ. ಅದಾದಮೇಲೆ ಈರುಳ್ಳಿ, ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊತೀನಿ. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಇನ್ನೊಂದು ಹಾಕ್ಕೊತೀನಿ ಅಂದರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಇಲ್ಲ 2 ಸಾಕು ಅನಿಸುತ್ತೆ, 2 ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಟೊಮೊಟೊ ಹಾಕ್ಕೊತೀನಿ ನಾನು ಟೊಮೊಟೊ ಬೇಳೆಬಾತ್ ಥರ ಮಾಡ್ತಿದ್ದೀನಲ್ಲ, ಸೊ ಇದಕ್ಕೆ ತರಕಾರಿ ಹಾಕಿಲ್ಲದೆ ಇರೋದ್ರಿಂದ ನಾನು ಟೊಮೊಟೊ ಒಂದು 4ರಿಂದ 5 ತೊಗೊಂಡಿದ್ದೀನಿ. ನೀವು 4ರಿಂದ 5 ಟೊಮೊಟೊ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಅದು ಸಾಫ್ಟ್ ಆಗೋ ಗಂಟ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಈಗ ಒಂಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲ ನೀವು ತರಕಾರಿನೂ ಇದೆ, ಸ್ವಲ್ಪ ತರಕಾರಿನೂ ಹಾಕ್ಕೊತೀನಿ ಅಂತಂದರೆ ತರಕಾರಿನೂ ಹಾಕ್ಕೊಳ್ಳಿ. ನಿಮಗೆ ಯಾವುದಾದ್ರು ಕ್ಯಾರೆಟು, ಹುರುಳಿಕಾಯಿ ಆ ಥರ ಯಾವ್ದಾದ್ರು ತರಕಾರಿ ಇದ್ದರೆ ಹಾಕ್ಕೊಳ್ಳಿ ನೀವು. ಇದ್ರ ಜೊತೆಗೆ ಬೇಕಾದ್ರೆ ಬಟಾಣಿನೂ ಹಾಕ್ಕೋಬೋದು. ಈಗ ಬಟಾಣಿನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ನಾನು ಹಾಕಿಲ್ಲ. ಸ್ವಲ್ಪ ಫ್ರೈ ಆಯಿತು. ಫ್ರೈ ಆದಮೇಲೆ ನಾನು ಬಿಸಿಬೇಳೆಬಾತ್ ಪೌಡರ್ ಹಾಕ್ಕೊತಾ ಇದ್ದೀನಿ. ನೋಡಿ, ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಳತೆಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಬಿಸಿಬೇಳೆಬಾತ್ ಪೌಡರು. ನಾನು ಒಂಚೂರು ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಬಿಳಿ ಥರ ಅನ್ನ ಸಿಗುತ್ತೆ ಅಲ್ವಾ, ಸೊ ಅದಕ್ಕೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ಇವಾಗ ಒಂಚೂರು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಈಗ ಒಂಚೂರು ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡ್ರೆ ಸ್ವಲ್ಪ ಎಲ್ಲ ಟೊಮೊಟೊ ಎಲ್ಲ ಮಿಕ್ಸ್ ಆಗಿ ಸಾಫ್ಟ್ ಆಗಬೇಕಲ್ವ, ಸೊ ನೀರು ಹಾಕ್ಕೊಂಡೆ. ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆ ಹಾಕಿದ್ದೆ. ಹುಣಸೆಹಣ್ಣು ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುದಿಯೋಕ್ಕೆ ಬಿಟ್ಟೆ. ಕುದ್ದಾದಮೇಲೆ ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಅದು ಸ್ವೀಟ್, ಸ್ವಲ್ಪ ಹುಳಿ, ಸ್ವಲ್ಪ ಖಾರ, ಆ ಥರ ಟೇಸ್ಟು ಸೂಪರಾಗಿರುತ್ತೆ. ನೋಡಿ ಈಗ ಕುದೀತಾ ಇದೆ. ನಾನೀಗ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಒಂದು 2 ಹಿಡಿ ಅಷ್ಟು ಹಾಕ್ಕೊತಾ ಇದ್ದೀನಿ. ನಿಮಗೆ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ನಾನೀಗ ಅನ್ನ ಆವಾಗಲೇ ಕೂಗಿಸ್ಕೊಂಡಿದ್ನಲ್ಲ 3 ಕೂಗು, ಅವನ್ನನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈಗ ಏನಾದ್ರು ನಿಮ್ಗೆ ಒಂಚೂರು ಇನ್ನೂ ತೆಳುಬೇಕು ಅಂದರೆ ಈ ಟೈಮಲ್ಲೇ ನೀರು ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲೆಲ್ಲಿ ವೈಟ್ ರೈಸ್ ಇದೆಯೋ ಅದನ್ನೆಲ್ಲ ಫುಲ್ ಕ್ಲೀನಾಗೆ ಮಿಕ್ಸ್ ಮಾಡಿ. ಈಗಲ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು 1 ವಿಷಿಲ್ ಕೂಗಿಸ್ಕೊಳ್ಳಿ ಸಾಕು. 1 ವಿಷಿಲ್ ಕೂಗಿಸ್ಕೊಂಡ್ರೆ ರೆಡಿಯಾಗೋಗುತ್ತೆ. ಬಿಸಿಬೇಳೆಬಾತ್ ಯಾವಾಗಲೂ ಅಷ್ಟೇ ಆರಿದ ಮೇಲೆ ಗಟ್ಟಿನೇ ಆಗೋದು. ಸೊ ಬಿಸಿ ತಣ್ಣಗಾದ್ಮೇಲೆ ಗಟ್ಟಿ ಆಗೋದ್ರಿಂದ ನಾವು ಇವಾಗೇ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಅದಕ್ಕೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಇವಾಗ 1 ವಿಷಿಲ್ ಕೂಗಿಸ್ಕೊಂಡ್ರೆ ರೆಡಿ ಆಗುತ್ತೆ. ಇದನ್ನು ನೀವು ಒಂದು ಸರಿ ಟ್ರೈ ಮಾಡಿ. ಮಕ್ಕಳಿಗೆ ಬೇಗ ಟಿಫನ್ ಬಾಕ್ಸ್ ಕಟ್ಟಬೇಕು, ತರಕಾರಿ ಇಲ್ಲ ಅಂದಾಗ ಇದು ಬೇಗ ಆಗೋಗುತ್ತೆ. ಮನೇಲಿ ಮಾಡಿ ಒಂದು ಸರಿ ಟ್ರೈ ಮಾಡಿ ನೋಡಿ, ಮಕ್ಳಿಗೂ ಸುಧಾ ಇಷ್ಟ ಆಗುತ್ತೆ, ಸೂಪರಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚಿನ ವೀಡಿಯೋಸ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.